ಸ್ಟಾರ್ಟ್ ಮಾಡಿದ್ರು ನಾನೆಲ್ಲ ಕೇಳ್ತಾ ಹೋದೆ. ಪಾಪ ಅವ್ರಿಗೆ ಬಾಲ್ಯದಿಂದನೂ ನೋವಾಗಿದೆ. ಬಾಲ್ಯದಲ್ಲಿ ಇರಬೇಕಾದ್ರೆ, ಮಗುವಾಗಿರ್ಬೇಕಾದ್ರೆ, ಚಿಕ್ಕ ಹುಡುಗಾಗಿರ್ಬೇಕಾದ್ರೆ ಈ ಥರ ಘಟನೆಗಳು ಅವ್ರ ಜೀವನದಲ್ಲೂ ನಡೆದಿರ್ತವೆ. ಆಗ ಅವ್ರಿಗೆ ಸಮಾಧಾನ ಆಗುತ್ತೆ. ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ ಪದೇ ಪದೇ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾನು ನಿಮ್ಮ ಜೊತೆ ಒಂದು ಕೌನ್ಸಿಲಿಂಗ್ ಮಾಡಿದ ಕಥೆಯನ್ನು ಹಂಚ್ಕೋತೀನಿ. ಯಾಕೆ ಕೆಲವನ್ನ ಹಂಚ್ಕೋತೀನಿ ನಿಮ್ಮ ಜೊತೆಲಿ ಅಂದರೆ, ತುಂಬ ದೂರದಿಂದ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನ ನೋಡ್ತಾರೆ. ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ. ಈ ಥರ ಘಟನೆಗಳು ಅವ್ರ ಜೀವನದಲ್ಲೂ ನಡೆದಿರ್ತವೆ. ಆಗ ಅವ್ರಿಗೆ ಸಮಾಧಾನ ಆಗುತ್ತೆ. ಬೇರೆಯವರು ಇದನ್ನು ನೋಡಿದ್ರೆ ಬೇರೆಯವ್ರಿಗೆ ಕೂಡ ಬುದ್ಧಿ ಹೇಳ್ಬೋದು ಮನೆಗಳಲ್ಲಿ. ಆ ಉದ್ದೇಶದಿಂದ ಹೇಳ್ತೀನಿ. ಗೌಪ್ಯತೆ ಖಂಡಿತ ಇದ್ದೇ ಇರುತ್ತೆ. ದೂರದ ಊರಿಂದ ಒಬ್ಬರು ಎಂಜಿನಿಯರ್ ಬಂದಿದ್ದರು ಮಾತಾಡೋಕ್ಕೆ. ಅವ್ರಿಗೇನಪ್ಪ ಅಂದರೆ ಮನಸ್ಥಿತಿ ಹೇಗಿದೆ ಅಂದರೆ, ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ ಪದೇ ಪದೇ. ತುಂಬ ನೋವಿದೆ. ಸೊ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೆಲ್ಲ ಕೇಳ್ತಾ ಹೋದೆ. ಪಾಪ ಅವ್ರಿಗೆ ಬಾಲ್ಯದಿಂದನೂ ನೋವಾಗಿದೆ. ಬಾಲ್ಯದಲ್ಲಿ ಇರಬೇಕಾದ್ರೆ, ಮಗುವಾಗಿರ್ಬೇಕಾದ್ರೆ, ಚಿಕ್ಕ ಹುಡುಗಾಗಿರ್ಬೇಕಾದ್ರೆ ಅವ್ರ ತಂದೆ ತಾಯಿ ತುಂಬ ಜಗಳ ಕಾಯ್ತಿದ್ರಂತೆ. ಅವ್ರ ತಂದೆ ಅವರ ಅಮ್ಮನಿಗೆ ಹಿಡ್ಕೊಂಡು ಹೊಡಿತಿದ್ರಂತೆ. ಇವನಿಗೆ ಮನಸ್ಸಿನಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಯಾಕೆ ಈಗ ಆಗ್ತಾರೆ, ಯಾಕೆ ಈಗ ಆಡ್ತಾರೆ ಅಂತ. ಕೊನೆಗೆ ಅವರು ಡೈವರ್ಸ್ ಆಯಿತು. ಆಗಲೂ ಡೈವರ್ಸ್ ಕೋರ್ಟಲ್ಲಿ ಕೇಸ್ ನಡಿಬೇಕಾದ್ರೆ ಈ ಹುಡುಗನಿಗೆ ತುಂಬ ಮಾನಸಿಕ ಹಿಂಸೆ ಆಯಿತು ಅಂತ ಪಾಪ ಅವನೇ ಹೇಳ್ಕೊಂಡ. ಅಪ್ಪ ಹೇಳೋರಂತೆ ನನ್ನ ಜೊತೆ ಬಂದ್ಬಿಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ. ಅಮ್ಮ ಹೇಳೋರಂತೆ ನನ್ನ ಜೊತೆ ಬಂದ್ಬಿಡು ಅಂತ. ಇವನಿಗೆ ಯಾರ ಜೊತೆ ಹೋಗಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ವಂತೆ. ತುಂಬ ಕಷ್ಟಪಟ್ಟ ಯಾವಾಗ ಅಂತ ಹೇಳ್ಕೊಂಡ. ಅದಾದಮೇಲೆ ಹೇಗೋ ಅವ್ರ ಅಮ್ಮನ ಜೊತೆ ಬಂದ. ಅವ್ರ ಅಮ್ಮನ ಜೊತೆ ಬಂದು ಒಂದು 2 ವರ್ಷ ಆದಮೇಲೆ ಅವರ ಅಮ್ಮ ಬೇರೆ ಮದುವೆ ಮಾಡಿಕೊಂಡ್ರು. ಆಗ ಇವನಿಗೆ ಮತ್ತೊಂದು ಸಂಘರ್ಷ. ಅವರು ಸರಿಯಾಗಿ ನೋಡ್ಕೊತಿರಲಿಲ್ಲ. ತಂದೆ ಒಂದೊಂದು ಸರಿ ಹೇಳೋರಂತೆ, ನನ್ನ ಎದುರುಗಡೆ ಬರಬೇಡ ಅಂತ. ಅದು ನೋಡಿ, ಅಲ್ಲಿ ಪ್ರೀತಿ ವಿಶ್ವಾಸನೇ ಇಲ್ಲ, ಕರುಣೆನೇ ಇಲ್ಲ. ಪಾಪ ಹೊರಗಡೆಯಿಂದ ಬಂದಿರೋಂತಕ್ಕಂಥ ಮನಸ್ಥಿತಿ ಆ ವ್ಯಕ್ತಿದು ಅಲ್ಲ. ಸೊ ಅದೊಂದು ದೊಡ್ಡ ಸಂಘರ್ಷ ಆಯಿತು. ಏನೋ ಪ್ರೀತಿಸಿ ಚೆನ್ನಾಗಿ ನೋಡ್ಕೊಂಡಿದ್ದು ಅದೊಂಥರ ಆಗಿರೋದು. ಕೊನೆಗೆ ಏನು ಮಾಡಿದ್ರು, ಅವ್ನು ತುಂಬ ಟೆನ್ಷನ್ ಆದಾಗ ಹುಡುಗನ ಬೇರೆ ಕಡೆ ಓದಿಸೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಹುಡುಗ ಓದ್ದ, ಚೆನ್ನಾಗಿ ಓದ್ದ, ಎಂಜಿನಿಯರ್ ಆದ. ಆ ಮಧ್ಯದಲ್ಲಿ ಏನಾಯಿತು, ಪಾಪ ಇವನಿಗೆ ಯಾರೋ ಪ್ರೀತಿ ಕೊಟ್ಟಿರಲಿಲ್ವಲ್ಲ, ಆ ಪ್ರೀತಿಗೆ ಮನಸ್ಸು ಹಂಬಲಿಸ್ತಾ ಇತ್ತು. ಸಹಜವಾದ ವಯಸ್ಸು ಬೇರೆ. ಒಂದು ಹುಡುಗಿನ ಪ್ರೀತಿಸ್ದ. ಆ ಹುಡುಗಿ ಜೊತೆ ಒಂದು 3 ವರ್ಷ ಚೆನ್ನಾಗಿದೆ, ಓಡಾಡ್ಕೊಂಡು ಖುಷಿಯಾಗಿದ್ದರು. ಆದರೆ ಕಾರಣಾಂತರದಿಂದ ಲವ್ ಫೇಲ್ಯೂರ್ ಆಯಿತು. ಆ ಹುಡುಗಿ ಬೇರೆಯವ್ರ ಜೊತೆ ಹೊರಟೋಗ್ಬಿಟ್ಳು. ಸೊ ಏನೇನೋ ಅದೊಂದು ಸಮಸ್ಯೆಗಳು. ಲವ್ ಫೇಲ್ಯೂರ್ ಆಯಿತಾ. ಸೊ ಇವ್ನು ಕೆಲಸ ಮಾಡ್ತಿದ್ನ, ಸ್ವಲ್ಪ ದುಡ್ಡೆಲ್ಲ ಕೂಡೋಕ್ಕೆ ಏನು ಮಾಡ್ದ, ಮೇಲ್ ಬರಬೇಕು, ನನ್ನೆಲ್ಲರೂ ಗೌರವಿಸ್ಬೇಕು ಅಂತಕ್ಕಂಥ ಮನೋಸ್ಥಿತಿ ಬಂತು ಅವನಿಗೆ. ಬಿಸ್ನೆಸ್ ಮಾಡೋಕ್ಕೆ ಫ್ರೆಂಡ್ ಹತ್ರ ಹೋದ. ಫ್ರೆಂಡ್ ಜೊತೆ ಇಬ್ಬರು ಸೇರಿಕೊಂಡು ಬಿಸ್ನೆಸ್ ಶುರು ಮಾಡಿದ್ರು. ಅಲ್ಲೂ ಫ್ರೆಂಡ್ ಮೋಸ ಮಾಡಿಬಿಟ್ಟ. ಬಿಸ್ನೆಸ್ ಫೇಲ್ಯೂರ್. ಸೊ ಅವನಿಗೆ ತಡ್ಕೊಳಕ್ಕಾಗಿಲ್ಲ. ಅವನಿಗೆ ಹೀಗೆ ಕಾಡ್ತಾ ಇದೆ. ಬಾಲ್ಯದಲ್ಲಿ ಪ್ರೀತಿ ಸಿಕ್ಕಿಲ್ಲ, ಸಂಸಾರ ಹೀಗಾಯಿತು. ಆದರೆ ಪ್ರೀತಿನೂ ಫೇಲ್ ಆಯಿತು, ಸ್ನೇಹಿತ ಮೋಸ ಮಾಡ್ದ, ಬಿಸ್ನೆಸ್ ಫೇಲ್ ಆಯಿತು. ಆ ರೀತಿಯಾದ ಮನಸ್ಥಿತಿ ಅವ್ನಿಗೇನಾಗ್ತದೆ ಇವಾಗ ಅಂದರೆ, ಅವ್ನು ಪಿ ಜಿಲಿದ್ದಾನೆ, ಸಪ್ರೇಟ್ ರೂಮ್ನಲ್ಲಿದ್ದಾನೆ. ಅವ್ನಿಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಮನಸ್ಸಿನಲ್ಲಿ, ನಾನು ಸತ್ತೋಗ್ಬೇಕು, ಈ ಪ್ರಪಂಚ ಸರಿ ಇಲ್ಲ, ಮೋಸ ಅನಿಸ್ತಿರುತ್ತೆ ಅವನಿಗೆ. ಅದಕ್ಕೋಸ್ಕರ ಅವನು ನನ್ನ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನೋಡಿ ಮಾತಾಡೋಕ್ಕೆ ಕೌನ್ಸಿಲಿಂಗ್ ಬಂದಿದ್ದ. ಇದು ಕತೆ ಜಾಸ್ತಿ ಇದೆ. ಅವನೊಂದು 30-40 ನಿಮಿಷ ಕತೆ ಹೇಳಿರ್ತಾನೆ. ಬೇಕಾಷ್ಟು ಪ್ರಶ್ನೆಗಳು ಮಧ್ಯೆ ಕೇಳಿರ್ತೀವಿ. ಬ್ರೀಫಾಗಿ ನಿಮ್ಗೆ ಹೇಳಿದೆ. ಲಾಸ್ಟಲ್ಲಿ ನಾನು ಹೇಳಿದೆ, ಒಂದು 30 ನಿಮಿಷ ಎಲ್ಲ ಕೇಳಾದ್ಮೇಲೆ, ನೋಡಪ್ಪ ನೀನೆಲ್ಲ ಮನಸ್ಸಲ್ಲಿ ತುಂಬ ನೋವುಗಳಿದೆ, ತುಂಬ ನೆಗೆಟಿವ್ಸ್ ಇದೆ, ಸತ್ತೋಗ್ಬೇಕು ಅನಿಸುತ್ತೆ ಅಂತ ಎಲ್ಲವನ್ನೂ ಹೇಳಿದೆ. ಬರೀ ನೆಗೆಟಿವ್ಸ್ನೇ ಹೇಳಿದೆ. ಬಟ್ ನಾನು ಹೇಳ್ತೀನಿ ನೋಡು, ನೀನಲ್ಲಿ ಎಷ್ಟೊಂದು ಪಾಸಿಟಿವ್ಸ್ ಇದೆ, ಅದು ನೀನು ನೋಡೇ ಇಲ್ಲ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಂಬರ್ 1 ಪಾಸಿಟಿವ್ ಕ್ವಾಲಿಟಿ ಯು ಹ್ಯಾವ್ ಎ ಬ್ಯೂಟಿಫುಲ್ ಬಾಡಿ. ಹುಡುಗ ತುಂಬ ಚೆನ್ನಾಗಿದ್ದಾನೆ, ವೆಲ್ ಬಿಲ್ಟ್, ಒಳ್ಳೆ ಹೈಟ್ ಇದ್ದಾನೆ, ಚೆನ್ನಾಗಿದ್ದಾನೆ. ಎಷ್ಟು ಚೆನ್ನಾಗಿದೆಯಪ್ಪ ನಿನ್ನ ದೇಹ, ಸುಂದರವಾಗಿ ಬೇರೆ ಇದೆಯಾ ನೀನು. ಇದನ್ನು ಗುರುತಿಸಿದ್ಯಾ? ಒಬ್ಬ ಕುರುಡನ್ನು ನೋಡಿದ್ಯಾ, ಕಿವುಡನ್ನು ನೋಡಿದ್ಯಾ, ಕುಂಟನ್ನು ನೋಡಿದ್ಯಾ, ಕೈಲ್ದನ್ನು ನೋಡಿದ್ದೀಯಾ, ಮೆಂಟಲ್ ರಿಟಾರ್ಡ್ಗಳಿದ್ದಾರೆ ಅವರೆಲ್ಲ ನೋಡಿದ್ಯಾ. ಅವ್ರಿಗೆಲ್ಲ ಹೋಲಿಸಿದ್ರೆ ನೀನು ಗ್ರೇಟ್, ಯು ಹ್ಯಾವ್ ಎ ವಂಡರ್ಫುಲ್ ಬಾಡಿ. ಫಸ್ಟ್ ಪಾಸಿಟಿವ್ ಕ್ವಾಲಿಟಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ, ಇಲ್ಲಿ ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ಮೊದಲನೇ ಗುರುತಿಸುವಿಕೆ. ಎರಡನೇದು
ಅವ್ನಿಗೆ ಕೆಲಸ ಆರಾಮ ಸಿಗುತ್ತೆ. ಅವನು ಹೇಳಿದ ನನಗೆ, ನನ್ನ ಕ್ವಾಲಿಫಿಕೇಷನ್ ನಾನು ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳಿಗೆ ಇಮ್ಮಿಡಿಯೇಟ್ ಕೆಲಸ ಸಿಗುತ್ತೆ, ಸಮಸ್ಯೆ ಇಲ್ಲ ಅಂತೆ. ತುಂಬ ಜನ ಕೆಲಸಕ್ಕೆ ಒದ್ದಾಡ್ತಾರೆ, ನಿನಗೆ ಎಕ್ಸ್ಪೀರಿಯೆನ್ಸ್ ಇದೆ, ನೀನೇ ಹೇಳ್ತಾ ಇದೆಯಾ. ದ ಸೆಕೆಂಡ್ ಕ್ವಾಲಿಟಿ ವಿಲ್ ಗೆಟ್ ಎ ಜಾಬ್. ಮೂರನೇದೊಂದು ಏನಪ್ಪ ಅಂದರೆ, ಈಗ ಅವರಮ್ಮ ಒಬ್ಬರೇ ಇದ್ದಾರೆ, ಅವನು 2ನೇ ಮದುವೆ ಆಗಿದ್ನಲ್ಲ, ಅವನು ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಪಾಪ. ಅವರೊಬ್ಬರೇ ಇದ್ದಾರೆ ಆ್ಯಂಡ್ ಈಸ್ ಗೌರ್ಮೆಂಟ್ ಎಂಪ್ಲಾಯ್. ಸರ್ಕಾರಿ ಕೆಲಸದೇ ಇರೋದ್ರಿಂದ ನಿರಂತರ ದುಡ್ಡು ಬರ್ತಾಯಿದೆ, ಒಳ್ಳೆ ಕೆಲಸದಲ್ಲಿದ್ದಾರೆ. ಸ್ವಂತ ಮನೆ ಇದೆ ಅಂತ ಹೇಳಿದ, ಸ್ವಂತ ಮನೆ ಇದೆ, ಅಮ್ಮ ಚೆನ್ನಾಗಿ ಗೌರ್ಮೆಂಟ್ ಸಂಬಳ ದುಡಿತಿದ್ದಾರೆ, ರಿಟೈರ್ಡ್ ಆದರೂ ಪೆನ್ಷನ್ ಬರುತ್ತೆ, ಹಣ ಬೇಕಾದಷ್ಟಿದೆ. ನೀನು ಈಗ ಅವ್ರಿಗೆ ಯಾರೂ ಆಸರೆ ಇಲ್ಲವೇ ಇಲ್ಲ, ಈಗ ನೀವು ಉಳ್ಕೊಂಡಿರೋದು ನೀನೊಬ್ಬನೇ, ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹೌದು ಗುರು, ಚೆನ್ನಾಗಿ ನೋಡ್ಕೊತಾರೆ, ಹಣ ದುಡ್ಡು ಬೇಕು ಅಂದರೆ ಎಮರ್ಜೆನ್ಸಿ ಕಳಿಸ್ತಾ ಇರ್ತಾರೆ, ಪ್ರಾಬ್ಲಮ್ ಇಲ್ಲ ಅಂದ. ಮತ್ತು ಎಂಥ ಆಪರ್ಚುನಿಟಿ ಅಪ್ಪ ನಿನಗೆ. ಎಷ್ಟು ಜನಕ್ಕೆ ಸ್ವಂತ ಮನೆ ಇರುತ್ತೆ, ಹಣ ಇರುತ್ತೆ, ನೋಡ್ಕೊಳ್ತಕ್ಕಂಥ ಅಮ್ಮ ಸಿಗ್ತಾರೆ, ಅವ್ರು ಸಾಯೋವರೆಗೂ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ, ಇನ್ನೂ ರಿಟೈರ್ಡ್ ಆದಾಗ ಬೇಕಾದಷ್ಟು ದುಡ್ಡು ಬರುತ್ತೆ. ಯು ಆರ್ ವಂಡರ್ಫುಲ್. 4ನೇದು ಎಷ್ಟು ಚೆನ್ನಾಗಿದೆ ಅಂದರೆ, ಈ ಸೃಷ್ಟಿ ರಹಸ್ಯದಲ್ಲಿ ಗಮನಿಸಿ ನೋಡು. ನಿನ್ನ ಕೆಲಸನೇ ಮಾಡಿಲ್ಲಪ್ಪ, ನಿನಗೆಲ್ಲೂ ಕೆಲಸ ಸಿಕ್ಕಿಲ್ಲ, ಏನೂ ಪ್ರಾಬ್ಲಮಿಂದ ಅಂದರೆ ಮನೇಲಿ ಇದ್ಕೊಂಡು ಇರೋ ದುಡ್ಡು ತಿನ್ಕೊಂಡು ಸಾಯೋಗಂಟ ಇರ್ಬೋದಲ್ಲಪ್ಪ, ಬರೀ ತಿರ್ಗಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡು ಖುಷಿಯಾಗಿರ್ಬೋದಲ್ಲ. ಅಂಥ ಆಪರ್ಚುನಿಟಿ ಯಾರಿಗಿದೆ? ಎಷ್ಟೊಂದಿದೆ. ಯು ಆರ್ ಸೋ ವಂಡರ್ಫುಲ್. ಇದನ್ನೆಲ್ಲ ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವನು ಹಿಂಗೆ ನೋಡ್ತಾ ಇದ್ದಾನೆ. ಯಾಕೆ ಇದು ನೆಗೆಟಿವ್ ಥಿಂಕಿಂಗು? ಜೀವನ ಇಷ್ಟೇ ಅಲ್ಲ, ನೀನೊಂದು ಕೆಲಸಕ್ಕೆ ಸೇರ್ಕೊ ಮೊದಲು. ಸೊ ಆಮೇಲೆ ಕೆಲವಾರು ಟಿಪ್ಸ್ಗಳು ಕೊಡ್ತಾ ಹೋದೆ. ಫಾರ್ ಟೈಮ್ ಬೀಯಿಂಗ್ ರೈಟ್ ನೌ, ಲಿವ್ ಇನ್ ದ ಪ್ರೆಸೆಂಟ್, ವರ್ತಮಾನದಲ್ಲಿ ಇರೋ. ಸಾಧ್ಯ ಆದರೆ ನೀನು ಕಳೆದೋದ ಘಟನೆಯಿಂದ ವಿಚಾರಗಳನ್ನು ಕಲ್ತ್ಕೋ. ಕಲಿಯುವಿಕೆ ಬೇರೆ, ಕೊರಗುವಿಕೆ ಬೇರೆ. ನಿನ್ನ ಕಳೆದೋದ ಘಟನೆಗಳನ್ನು ನೆನೆಸ್ಕೊಂಡು ಬರೀ ಕೊರಗ್ತಾನೆ ಇದ್ದರೆ ವರ್ತಮಾನ ಹಾಳಾಗುತ್ತೆ. ವರ್ತಮಾನ ಹಾಳಾಯಿತು ಅಂದರೆ ಫ್ಯೂಚರ್ ಹಾಳಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಸೊ ಕಳೆದೋದ ಘಟನೆಗಳನ್ನು ನೀನು ಕಲಿತ್ರೆ ವರ್ತಮಾನ ಚೆನ್ನಾಗಿರುತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ನಿನಗೆ ಕೊರಗುವಿಕೆ ಬೇಕೋ, ಕಲಿಯುವಿಕೆ ಬೇಕೋ ತಿಳ್ಕೊ ಅಲ್ವಾ. ನಿಮ್ಮ ಬದುಕಲ್ಲೂ ಅಷ್ಟೇ. ಎಲ್ಲರ ಜೀವನದಲ್ಲಿ ಏನಾರು ಒಂದು ಆಗುತ್ತೆ, ಮೋಸ ಹೋಗ್ತೀವಿ ನಾವು, ಮೋಸ ಮಾಡ್ತಾರೆ, ಅಥವಾ ನಾವು ಮೋಸ ಮಾಡಿರ್ತೀವಿ, ಏನೇನೋ ಆಗೋಗಿರುತ್ತೆ. ಆ ಸಂದರ್ಭ ಬೇರೆ. ನಾವು ವರ್ತಮಾನದಲ್ಲಿ ಬದುಕಬೇಕು ಅಂದರೆ, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಬೇಕು ಅಂದರೆ, ನೀನು ಕಳೆದು ಹೋದರ ಘಟನೆಯಿಂದ ಕಲ್ತ್ಕೋ, ಕೊರಗುವಿಕೆ ಬೇಡ, ಹಾಗೆ ಹೋಗಬೇಕು. ದೆನ್ ಆ ಹುಡುಗನಿಗೆ ಹೇಳ್ತಾ ಅವನಿಗೆ ಮನವರಿಕೆ ಆಗ್ತಾ ಬಂತು. ಆಮೇಲೆ ಅದು ಎಷ್ಟು ಸಿಲ್ಲಿ ವಿಚಾರಗಳಿಗೆ ಈ ದೇಹ ಕಳ್ಕೊತೀನಿ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತೀರಲ್ಲಪ್ಪ. ನೋಡಪ್ಪ, ಪ್ರಕೃತಿ ಧರ್ಮದಲ್ಲಿ ಆತ್ಮಹತ್ಯೆ ಮಹಾಪಾಪ. ನಿನಗೆ ಏನೂ ಮಾಡೋಕ್ಕಾಗದ, ಎಲ್ಲೂ ಆಹಾರ ಸಿಗದೆ ನೀನು ಸತ್ತರೆ ಓಕೆ, ಏನೂ ಸಿಗದೆ ಆಗದೇ ಇಲ್ಲ, ಏನೂ ಸಿಗದೆ ಸತ್ತರೆ ಓಕೆ, ಆ ಪರಿಸ್ಥಿತಿ ಇದ್ದರೆ ಓಕೆ. ಬಟ್ ಆ ಪರಿಸ್ಥಿತಿ ಖಂಡಿತ ಈಗಿನ ಕಾಲದಲ್ಲಿ ಬರೋದಿಲ್ಲ. ಬದುಕು ಹೇಗೋ ಸಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರಣೆ ಮಾಡ್ತಾ ಹೋದೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಆಮೇಲೆ ಅವನಿಗೆ ಅರ್ಥ ಆಗ್ತಾ ಹೋಯಿತು. ಅವನು ಕೊನೆಯಲ್ಲಿ ಹೇಳ್ದ, ಬೇಕಷ್ಟು ವಿಚಾರಗಳಿರುತ್ತೆ, ಕೊನೆಯಲ್ಲಿ ಹೇಳ್ದ, ಹೌದಲ್ವಾ, ಇಷ್ಟು ಸಿಲ್ಲಿಗೆ ಯಾಕೆ ನಾನು ಬದುಕನ್ನು ಹಾಳು ಮಾಡ್ಕೋತಾ ಇದ್ದೆ? ನೀವು ಹೇಳಿದ ಕರೆಕ್ಟು. ಒಂದೊಂದನ್ನೇ ಕ್ಲಾರಿಫಿಕೇಷನ್ ಕೊಡ್ತಾ ಹೋದೆ. ಸೊ ನೆನಪಿಟ್ಕೊಳ್ಳಿ, ಬದುಕಿನಲ್ಲಿ ನಿಜವಾಗ್ಲೂ ನನ್ನ ಜೀವನ ಅನುಭವದಲ್ಲಿ ಹೇಳ್ತೀನಿ, ಎಂಥ ಸಮಸ್ಯೆಗಳೇ ಬರಲಿ, ನೀವು ಆ ಕ್ಷಣ ಸಮಾಧಾನವಾಗಿದ್ದರೆ, ಒಂದು ಕ್ಷಣ ಯಾಮಾರಿದ್ರೆ ಏನೋ ಆಗ್ಬಿಡುತ್ತೆ. ಸಮಾಧಾನವಾಗಿದ್ದರೆ ಖಂಡಿತ ದಾರಿ ಸಿಗುತ್ತೆ. ಏನೂ ದಾರಿ ಸಿಕ್ಕಿಲ್ವಪ್ಪ, ನೀನು ಅಟ್ಲೀಸ್ಟ್ 3-4 ದಿನ ಹಸಿದ್ಕೊಂಡು ಸಾಯಿ, ಪರವಾಗಿಲ್ಲ. ಅಂಥ ಪರಿಸ್ಥಿತಿ ಬರಲಿ ನೋಡೋಣ. ಖಂಡಿತ ಬರಲ್ಲ, ಏನಾದರೂ ಆಗೇ ಆಗತ್ತೆ. ಈ ವಿಡಿಯೋ ನೋಡೋರು ನೆನಪಿಟ್ಕೊಳ್ಳಿ, ಮೇಯ್ನ್ 3 ಕ್ವಾಲಿಟಿ ನೆನಪಿಟ್ಕೊಳ್ರಪ್ಪ. ವೆರಿ ಸಿಂಪಲ್, ಬೇಕಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ದೇಹ ಚೆನ್ನಾಗಿದೆ, ಗ್ರೇಟ್ ಪಾಸಿಟಿವ್ ಕ್ವಾಲಿಟಿ. ಈ ದೇಹ ಕಾಪಾಡ್ಕೊಳ್ಳೋಕ್ಕೆ ಆಹಾರ ಸಿಗುತ್ತೆ, ದಟ್ ಈಸ್ ಗ್ರೇಟ್ ಪಾಸಿಟಿವ್ ಕ್ವಾಲಿಟಿ. ಈ ದೇಹ ಮಳೆ ಚಳಿನೆಲ್ಲ ನೆನಿಬಾರ್ದು, ಇದಕ್ಕೊಂದು ರಕ್ಷಣೆ ಬೇಕು. ಯಾವುದೋ ಒಂದು ಮನೆ ಏನೋ ಒಂದು ಸಿಕ್ಕಿರುತ್ತೆ, ದಟ್ ಇಸ್ 3rd ಗ್ರೇಟ್ ಕ್ವಾಲಿಟೀಸ್. ಇದು ನಮಗೆ ಮುಖ್ಯವಾಗಿ, ಇವಿಲ್ಲ ಅಂದರೆ ತುಂಬ ನಮಗೆ ಕಷ್ಟ ಆಗುತ್ತೆ. ಇನ್ನು ಪ್ರೀತಿ, ಪ್ರೇಮ, ಸ್ನೇಹ, ಗೌರವ ಇವೆಲ್ಲವೂ ನಾವು ಕೇಳಿ ಪಡೆಯೋದೆಲ್ಲ. ಅದಾಗ ಅದು ಬಂದರೆ ಮಾತ್ರ ಸೊಗಸಿರುತ್ತೆ. ಬಂದಾಗ ಸ್ವೀಕರಿಸಿ, ಬರದಿದ್ದರೆ ನೀವೇ ಖುಷಿಯಾಗಿರಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.